ನಾಗದಾಳಿ. ಬರೆದವರು ಶಮಾ ಕೊಪ್ಪ. ಇನ್ನೂ ಹಗಲು ಮೂಡುತ್ತಿತ್ತು. ಶ್ರೀದೇವಿ ಮುಂಬಾಗಿಲು ತೆರೆದಿದ್ದೇ ಅವಳಿಗೆ ಬೆಳಗಿನ ಜಾವದ ತಂಗಾಳಿ ನವ ಉಲ್ಲಾಸ ನೀಡಿ ಅವಳು ಹರ್ಷಿತಳಾದಳು. ತಂಗಾಳಿಯ ಜೊತೆಗೆ ಬೆರೆತ 7 ಸುತ್ತಿನ ಮಲ್ಲಿಗೆಯ ಪರಿಮಳ ಅವಳ ದಿನನಿತ್ಯದ ಹಬ್ಬವಾಗಿತ್ತು. ಬೆಳಗಿನ ಕಾಫಿ ಲೋಟ ಕೈಯಲ್ಲಿ ಹಿಡಿದು ಜಗಲಿಯ ಮೇಲೆ ಕುಳಿತು ನಿಧಾನವಾಗಿ ಕಾಫಿ ಹೀರಿ ನಂತರ ಮಲ್ಲಿಗೆ ಹೂ ಬಿಡಿಸುತ್ತಿದ್ದವಳು ಆಗಲೇ ಗಿಡಗಳಿಗೆ ನೀರೆರೆಯಲು ಬಂದ ಚಿಕ್ಕಮ್ಮನನ್ನು ಕುರಿತು, ಚಿಕ್ಕಮ್ಮ, ಮಲ್ಗೆ, ಕನಕಾಂಬ್ರ, ಸಂಪಿಗೆ ಇದೆಲ್ಲ ಸರಿ, ಈ ಸದಾಫ್ ಗಿಡ ಯಾಕೆ ಚಿಕ್ಕಮ್ಮ ಇಷ್ಟೊಂದು ಹಾಕಿದ್ದೀರಾ? ಅಂಗಳ ಇದ್ರಿಂದಲೇ ತುಂಬಿಟ್ಟಿದೆಯಲ್ಲ ಎಂದಳು. ನೋಡಿಲ್ವಾ ಅದೊಡ್ಡ ಕ್ಯಾಡ್ನಲ್ಲಿ ಎಣ್ಣೆ ಮಾಡಿಟ್ಟಿರೋದು? ನಿನ್ನೆ ನೀನು ಕೇಳ್ತಿದ್ಯಲ್ಲ, ಇದ್ರದ್ದೇ. ಏನಕ್ಕೆ ಬರ್ತದು? ಅದೇನು ಇಡೀ ಊರಿಗಾಗೋಷ್ಟು ಮಾಡಿರೋ ಹಾಗಿದೆ. ಇಡೀ ಮಳೆಗಾಲ ಬರಬೇಕು, ಹೆಚ್ಚು ಕಮ್ಮಿ ಚಳಿಗಾಲಕ್ಕೂ ಆಗತ್ತೆ. ಯಾಕೆ ಹಚ್ತೀರಾ ಅದನ್ನ? ನಂಗೂ ವಯಸ್ಸಾಗ್ತಾ ಬಂತಲ್ಲಮ್ಮ, ಹೀಗಿದ್ದೇನಾದ್ರೂ ಮಾಡ್ಕೊಳ್ತಾ ಇದ್ರೆ ಒಳ್ಳೇದು ನೋಡು. ಇದು ಹಚ್ತಾ ಇದ್ರೆ ಒಂದಂತೂ ಮೈಕೈ ನೋವು ಬರಲ್ಲ, ಫಂಗಸ್ ಕಾಟ ಇರಲ್ಲ, ಜೊತೆಗೆ ಮೈನು ಬೆಚ್ಚ ಇರುತ್ತೆ. ವಾಸನೆ ಅಲ್ಲೇನಮ್ಮ ಅದು? ನಿಂಗೆ ವಾಸನೆ ಅನ್ಸುತ್ತೆ, ನಂಗೆ ಪರಿಮಳ. ಅದು ಇನ್ನೊಂದು ಕ್ಯಾನ್ನಲ್ಲಿ ಇರೋದು ಇದೇ ಎಣ್ಣೆನ ಚಿಕ್ಕಮ್ಮ? ಅದು ಕಹಿ ಬೇವು, ಹಸಿ ಅರಿಶಿನ, ಆಮೆ ಅರಿಶಿನ ಎಲ್ಲ ಬೆರೆಸಿ ಮಾಡಿರೋದು. ಹೋದ್ವಾರ ನಾನು ಅದನ್ನು ಹಚ್ಚಿ 1 ಗಂಟೆ ಬಿಟ್ಟು ಸ್ನಾನ ಮಾಡಿದ್ದೆ. ಆಹಾ, ಎಷ್ಟು ಚಂದ ಆಯಿತು ಅಮ್ಮ. ಸ್ಟಾಫ್ನಲ್ಲಿ ಎಲ್ಲರೂ, ಏನ್ರಿ ಸ್ಕಿನ್ ಎಷ್ಟು ಚಂದ ಆಗಿ ಗ್ಲೋ ಆಗ್ತಾ ಇದೆ, ಏನು ಹಚ್ಚಿದ್ರಿ ಅಂತ ಕೇಳೋರೆ. ಅದೆಲ್ಲ ಚರ್ಮಕ್ಕೆ ಬಹಳ ಒಳ್ಳೆಯದಮ್ಮ, ಚರ್ಮ ರೋಗ ಬರಲ್ಲ, ಮತ್ತೆ ಹೆಚ್ಚು ಕಮ್ಮಿ ಕಾಯಿಲೆ ಬೀಳೋದೇ ಅಪರೂಪ ಆಗತ್ತೆ. ಆದರೆ ಅವೆರಡು ಎಣ್ಣೆ ತಲೆಗೆ ಮಾತ್ರ ಹಚ್ಚಬಾರ್ದು, ಬಹಳ ಹೀಟ್ ಆಗತ್ತೆ. ಆಗ್ಲಿ ಚಿಕ್ಕಮ್ಮ, ಹೂ ಬಿಡ್ಸಾಯ್ತು, ಕಟ್ಕೊಡ್ರಿ, ಮುಡ್ಕೋತೀನಿ. ಈಗ ಕಾಲೇಜಿಗೆ ಹೊರಡ್ತೀನಿ. ಇವತ್ತು ಕಾಲೇಜ್ನಲ್ಲಿ ಫಂಕ್ಷನ್ ಇದೆ, ಬರೋದು ತಡ ಆಗ್ಬೋದು ಎನ್ನುತ್ತಾ ಶ್ರೀದೇವಿ ತರಾತುರಿಯಲ್ಲಿ ಒಳನಡೆದಳು. ಏಯ್, ಕಾಫಿ ತಿಂಡಿ ಏನಾದ್ರೂ ಮಾಡ್ಕೊಂಡು ಹೋಗು, ಹಾಗೆ ಹೇಳ್ದೆ ಕೇಳ್ದೆ ಕಾಲೇಜಿಗೆ ಹೊರಟ್ಬಿಟ್ಟೆ. ಗೇಟಿನ ಹೊರಗೆ ಹೆಜ್ಜೆ ಇಡುತ್ತಿದ್ದ ರವೀಂದ್ರ ನೆಡೆಗೆ ತಿರುಗಿ ಕೂಗಿ ಹೇಳಿದರು ಲಕ್ಷ್ಮಮ್ಮ. ಅಮ್ಮ, 11 ಗಂಟೆಗೆ ವಾಪಸ್ ಬಂದು ತಿಂಡಿ ತಿಂದು ಆಮೇಲೆ ಹೋಗ್ತೀನಿ, ಮಕ್ಕಳಿಗೆ ಸ್ಪೆಷಲ್ ಕ್ಲಾಸ್ ಇದೆ. ಸರಿ, ಹೋಗ್ಬಾ. ಅಂದು ಕಾಲೇಜಿನಲ್ಲಿ ವಿಶೇಷ ಸಂಭ್ರಮ. ವಿವಿಧ ಸ್ಪರ್ಧೆಗಳು ನಡೆಯುತ್ತಿವೆ. ಶ್ರೀದೇವಿ ಮೇಡಮ್, ಜಬೀನಾ ಮೇಡಮ್ ಮತ್ತು ರಮ್ಯಾ ಮೇಡಮ್ ಆರೋಗ್ಯದೊಂದಿಗೆ ರುಚಿ ಎಂಬ ಶೀರ್ಷಿಕೆಯಡಿ ಇದ್ದ ವಿದ್ಯಾರ್ಥಿಗಳ ಮಾತಿಗೆ ಕಿವಿಗೊಟ್ಟು ಅಂಕ ರುಜು ಮಾಡುವಲ್ಲಿ ನಿರತರಾಗಿದ್ದರು. ಮನೋಜ್, ಟೆಲ್ ಮಿ, ವಾಟ್ಸ್ ಯುವರ್ ಹೆಲ್ದಿ ಪ್ರಿಪರೇಷನ್ ಫಾರ್ ದ ಡೇ? ಮೇಡಮ್, ನಾನು ಮನೇಲಿ ದಿನಾ ಮಾಡೋ ಟೀನ ಇನ್ನೂ ಸ್ವಲ್ಪ ಹೆಲ್ದಿಯಾಗಿ ಹೇಗೆ ಮಾಡ್ಬೋದು ಅಂತ ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದ್ದೀನಿ. ಓಕೆ, ವೈಟ್ ಟೀ? ನೀವು ಬೇರೆ ಯಾವುದಾದ್ರೂ ಹೊಸ ಹೆಲ್ತ್ ಡ್ರಿಂಕ್ ಇನೋವೇಟ್ ಮಾಡ್ಬೋದಿತ್ತಲ್ಲ? ಮೇಡಮ್, ಟೀ ಅಂದರೆ ಮನೆ ಮಾತು. ನಾನು ಕಷಾಯ ಆರಿಸ್ಬೋದಿತ್ತು, ಆದರೆ ಎಷ್ಟು ಮನೆಯಲ್ಲಿ ಕಷಾಯ ಮಾಡ್ತಾರೆ ಎನ್ನೋದು ನನ್ನ ಮನಸ್ಸಿಗೆ ಬಂತು. ಓಕೆ, ಸೊ ಟೀ is your practical choice. ಸರಿ, ಮತ್ತೆ just tell me, how does your tea differ from daily preparation? ಮೇಡಮ್, ನನ್ನ ಟೀ ಬಹಳ ಸುಲಭವಾಗಿ ಯಾರೆಲ್ಲ ಈಗಾಗಲೇ ಟೀ ಮಾಡ್ತಾರೋ ಅವರೆಲ್ಲ ಅಡಾಪ್ಟ್ ಮಾಡ್ಕೋಬಹುದು. ದಿಸ್ ಇಸ್ ಡಿಫ್ರೆಂಟ್ ಫ್ರಮ್ ಮಸಾಲಾ ಟೀ ಆಸ್ ವೆಲ್. ನಾನು ಅಂದಾಜಿನ ಮೇರೆಗೆ ಏಲಕ್ಕಿ, ಲವಂಗ, ಚಕ್ಕೆ,
ಇಂತಹ ಪರಿಮಳ ಕೊಡುವ ಪದಾರ್ಥಗಳನ್ನು ಸಕ್ಕರೆಯ ಜೊತೆ ಡ್ರೈ ಗ್ರೈಂಡ್ ಮಾಡಿ ಇಟ್ಟು ಪ್ಲೇನ್ ಶುಗರ್ ಬದಲಿಗೆ ಈ ಸಕ್ಕರೆ ಬಳಸ್ತೇನೆ. ಈ ಪುಡಿ ಬರಿಯ ಹಾಲಿನ ಜೊತೆಯೂ ಬಳಸಬಹುದು ಎಂದನು. ಟೀ ಟೇಸ್ಟ್ ಮಾಡಿದ ಮೂವರು ಮೇಡಮ್ ಟೀಯ ರುಚಿಗೆ ತಲೆದೂಗಿದರು. ಲವಂಗ ಚಕ್ಕೆ ಹಾಕಿದ್ಯಾ ಅಂತ್ಯ, ಆದ್ರೂ ಖಾರ ಅನಿಸ್ತಿಲ್ಲ, ಬರೇ ಫ್ಲೇವರ್ಫುಲ್ ಆಗಿದೆ, ವಂಡರ್ಫುಲ್ ಎಂದರು ರಮ್ಯಾ ಮೇಡಮ್. ನೈಸ್ ಪ್ರಿಪ್ರೇಷನ್, ಆದರೆ ನೀನು ಸಕ್ಕರೆ ಬದಲಿ ಇನ್ನೂ ಸ್ವಲ್ಪ ಬೆಟರ್ ಆಲ್ಟರ್ನೇಟಿವ್ ಇಂಗ್ರೀಡಿಯೆಂಟ್ ಬಳಸ್ಬೋದಿತ್ತು. ಬಟ್ ಗುಡ್ ಎಫರ್ಟ್, ಕ್ಯಾರಿ ಆನ್ ಎನ್ನುತ್ತಾ ಮೂವರು ಜಡ್ಜಸ್ ಮುನ್ನಡೆದರು. ರಜನಿ, ಏನಮ್ಮ ನಿನ್ನ ಪ್ರಿಪ್ರೇಷನ್, ಪ್ಲೀಸ್ ಎಕ್ಸ್ಪ್ಲೇನ್. ಶ್ರೀದೇವಿ ಮೇಡಮ್ ತಿಳಿದುಕೊಳ್ಳಲು ಮುಂದಾದದ್ದನ್ನು ಕಂಡು ರಜನಿ, ಮೇಡಮ್, ನನ್ನ ಪ್ರಿಪ್ರೇಷನ್ ಮಸಾಲಾ ಮಂಡಕ್ಕಿ ವಿತ್ ಡ್ರೈ ಸ್ಪೈಸಸ್. ಹೀಗೆ 10 ಹಲವು ತಿನಿಸುಗಳ ಪೇಯಗಳ ತಯಾರಿಯೊಂದಿಗೆ ಮಕ್ಕಳ ವಿವರಣೆ ಸಾಗಿತ್ತು. ಸ್ಪರ್ಧೆಗಳನ್ನು ಮುಗಿಸಿ ಮನೆಯ ಗೇಟು ತೆರೆಯುತ್ತಿದ್ದಂತೆ ರವೀಂದ್ರ ತನ್ನ ಮೊಬೈಲ್ನಲ್ಲಿ ನಾಗದಾಳಿ ಸಸ್ಯಗಳ ಫೋಟೋ ತೆಗೆಯುತ್ತಿದ್ದದ್ದನ್ನು ಕಂಡಳು. ಏನೋ ಎಲ್ಲ ಬಿಟ್ಟು ಸದಾಫ್ ಗಿಡಗಳ ಫೋಟೋ ತೆಗೆದಿದ್ಯಾ? ಮಕ್ಕಳಿಗೆ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ದೆ. 5 ಔಷಧೀಯ ಸಸ್ಯಗಳ ಫೋಟೋ ತೆಗೆದು ಅದರ ವಿವರಣೆ ಬರಿಬೇಕು ಅಂತ. ಆ ಕಾವ್ಯ ಇದೊಂದು ಗಿಡದ ಚಿತ್ರ ತೆಗೆದುಕೊಡಿ ಸರ್ ಎಂದ್ಲು. ಯಾಕೆ, ಇಂಟರ್ನೆಟ್ನಲ್ಲಿ ಇದ್ರ ಫೋಟೋ ಸಿಗಲ್ವಾ? ಸಿಗತ್ತೆ, ಬಟ್ ಐ ಹ್ಯಾವ್ ಆಸ್ಕ್ಡ್ ಸ್ಟೂಡೆಂಟ್ಸ್ ಟು ಕಲೆಕ್ಟ್ ಇನ್ಫಾರ್ಮೇಶನ್ ಬೈ ಸ್ಪೀಕಿಂಗ್ ಟು ದ ರಿಯಲ್ ಪೀಪಲ್ who use them in day-to-day life, or at least are in touch with the people using them. ಈಗಿನ ಕಾಲದಲ್ಲಿ ಯಾರೋ ಇದನ್ನೆಲ್ಲ ಯೂಸ್ ಮಾಡ್ತಾರೆ? ಸಿರಿ, ನಿನ್ಗೆ ನಿಂದೇ ಪ್ರಪಂಚ. ಎಲ್ಲರ ತರ ಯು ಆಲ್ಸೋ ಇಮ್ಯಾಜಿನ್ ಇಂಡಿಯಾ ಈಸ್ ಓನ್ಲಿ ಅರ್ಬನ್ ಇಂಡಿಯಾ. ಒಳಗಡೆ ಹೋಗಿ ಅಮ್ಮನ್ ಕೇಳು, ಊರಿನಲ್ಲಿ ಎಷ್ಟು ಜನ ಸಣ್ಣ ಮಗು ಇರೋ ಮನೆಯವರು, ಬಾಣಂತಿಯರು ಇರುವ ಮನೆಯವರು ಅವರನ್ನು ಹುಡ್ಕೊಂಡು ಬಂದು ಈ ನಾಗದಾಳಿ ಎಲೆ ತೆಗೆದುಕೊಂಡು ಹೋಗ್ತಾರೆ ಅಂತ. ಹಾಗಲ್ಲ ಕಣೋ, ಔಷಧಿ ಸಸ್ಯ ಅಂದ್ರೆ ಅಷ್ಟು ಸುಲಭನಾ ಸಿಗೋದು? ನಾವು ಹಾಗೆ ತಿಳ್ಕೊಂಡಿದ್ದೀವಿ. ಆದರೆ ಇಲ್ಲಿ ಹಳ್ಳಿ ಮಕ್ಕಳು ಪುಸ್ತಕದಲ್ಲಿರೋ ಮಾಹಿತಿಗಿಂತ ಈ ಸಸ್ಯಗಳ ಬಗ್ಗೆ ಹೆಚ್ಚಾಗಿ ತಿಳ್ಕೊಂಡಿರ್ತಾರೆ. ಕೆಲವೊಂದು ಸಸ್ಯ ಕಳೆ ಸಸ್ಯ ಅಂದ್ಕೊಂಡಿರ್ತಾರೆ. ಅವುಗಳ ಹೆಸರು ಗೊತ್ತಿರಲ್ಲ ಅವ್ರಿಗೆ. ಬರೇ ಇಂಥ ಹೂವು ಹಣ್ಣು ಎಲೆ ಅಂದ್ಕೊಂಡು ಕೆಲಸ ನಡೆಸ್ತಾರೆ. ನಾನು ಆ ತರಹದ ಸಸ್ಯ ಆದರೂ ಸರಿ, ಮಾಹಿತಿ ತನ್ನಿ ಅಂತ ಹೇಳಿದ್ದೀನಿ. ಸರಿ, ನನಗೂ ಇವತ್ತಿನ ಸ್ಪರ್ಧೆಗಳಲ್ಲಿ ಮಕ್ಕಳ ಟ್ಯಾಲೆಂಟ್ ನೋಡಿ ಬಹಳ ಸಂತೋಷ ಆಯಿತು. ನಾನು ಫ್ರೆಶನ್ ಅಪ್ ಆಗಿ ಕಾಫಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ವುಡ್ ಯು ಲೈಕ್ ಟು ಹ್ಯಾವ್ ಸಮ್? ನೋ ಥ್ಯಾಂಕ್ಸ್, ನನಗೆ ಮತ್ತೆ ಕಾಲೇಜಿಗೆ ಹೋಗೋದಿದೆ. ನಾನು ಹೊರಡ್ತೀನಿ. ಧನ್ಯವಾದಗಳು.